ಅಪ್ಪ 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 ಅಂತ ಅನ್ಕೊಂಡು ನಮ್ಮಪ್ಪ ಅಂತ ಹೇಳ್ತಿಯಲ್ಲ ಅವ್ನು ಯಾವನೂ ನೀಟಾಗಿ ಬಿಡು ನಾನು ನೋಡ್ಕೊತಾವನೆ ಅಂತ ಹೇಳ್ಬಿಟ್ಟು ನೀನು ಆ ಸಾವುಕಾರನ್ನ ಅಪ್ಪ ಅಪ್ಪ ಅಂತ ಹೇಳ್ಬಿಟ್ಟು ಅನ್ಕೊಂಡು ಸುಮ್ಕಿದ್ಯಾ ನೋಡಕ್ಕೆ ಅಷ್ಟೇ ವಯ್ಯ ಹಂಗೆ ನಿನಗೇನು ಮಾಡವನೆ 10 ರೂಪಾಯಿ ಏನೋ ಮಾಡವನೇನಮ್ಮ ನನ್ನನ್ನು ಓದಿಸವನೆ ಮನೆಗೆಲ್ಲ ತಂದಾಕವನೆ ಬುಟ್ಟ ನಿನಗೆ ಅಂತ ಹೇಳ್ಬಿಟ್ಟು ಒಂದು ಮನೆ ಮಾಡಿಕೊಟ್ಟವನ ಸ್ವಂತಕ್ಕೆ ಹೇಳು ಏನಾರ ಮಾಡಿಕೊಟ್ಟವನ 10 ಪೈಸದ್ದು ಏನೂ ಮಾಡಿಕೊಟ್ಟಿಲ್ಲ 10 ಪೈಸದ್ದು ಈಗ ವಿಷಯ ಗೊತ್ತಾಯ್ತಾ ನಿನಗೆ ಏನು ನಡೀತೈತೆ ಅಂತ ಗೊತ್ತಾಯ್ತಾ ನಿನಗೆ ಏನು ನಡೀತೈತೆ ನಿನ್ನ ಗಂಡಂದು ಆಸ್ತಿನಾಗೆ ಭಾಗ ಮಾಡ್ಕೊತಾವ್ರೆ ಎಲ್ಲನೂ ಆಸ್ತಿನ ಎಲ್ಲನೂ ನೀಟಾಗಿ ಭಾಗ ಮಾಡ್ತಾವ್ರೆ ಮತ್ತೆ ಇವಾಗ ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ ನನಗೂ ನಿನಗೂ ಏನು ಸಿಕ್ತು ನಿಂಗೆ ಅವತ್ತೇ ನೀನು ಹೇಳ್ದೆ ಇವಯ್ಯನ್ನ ನಂಬೇಡ ಇವಯ್ಯ ನಂಬಿದ್ರೆ ಯಾವತ್ತಿದ್ರು ನಮಗೆ ಪ್ರಾಬ್ಲಮ್ ಏನಿಯಾ ಇವಯ್ಯನ್ನ ನಂಬೇಡ ಅಂತ ನಿಂಗೆ ಅಷ್ಟು ಹೇಳಿದ್ರು ನಿನಗೆ ಇಲ್ಲ ನನ್ನ ಭಾಳ ಚೆನ್ನಾಗಿ ನೋಡ್ಕೊತಾನೆ ಹಂಗೆ ನೋಡ್ಕೊತಾನೆ ಹಿಂಗೆ ನೋಡ್ಕೊತಾನೆ ಅಂತ ಹೇಳ್ಬಿಟ್ಟು ಅವನ ಜೊತೆ ನೀನು ಇದ್ದಲ್ಲ ಇವಾಗ ನೋಡು ಆಸ್ತಿ ಭಾಗದಾಗ ನಿನ್ಗೇನಾದ್ರು ಒಂದು ಪಾಲು ಕೊಡ್ತಾನ ಅಲ್ಲ ಒಂದು ಮಾತು ಹೇಳಿಲ್ವಲ್ಲ ನಿಮ್ಮ ಅಪ್ಪ ಹಿಂಗೆ ಆಸ್ತಿ ಪಾಲು ಮಾಡ್ಕೊತಾ ಇದೀವಿ ಅಂತ ಹೇಳ್ಬಿಟ್ಟು ಪಾಲು ಮಾಡ್ಕೋಬೇಕಾದ್ರೆ ನಿಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದ ಮತ್ತು ಇವಾಗ ಪಾಲಲ್ಲ ನಡೀತಿರ್ಬೇಕಾದ್ರೂ ಒಂದು ಮಾತು ಹೇಳಿಲ್ವಲ್ಲ ಎಂತ ಕೊಂತ್ರಿ ನನ್ನ ಮಗ ಇರಬೇಡ ನಾನು ಅದಕ್ಕೆ ಹೇಳಿದ್ದೆ ಅವತ್ತು ನಂಬೇಡಮ್ಮ ವೈನ ನಂಬೇಡಮ್ಮ ಅಂತ ಹೇಳಿದ್ರೆ ನೀನು ಅಯ್ಯೋ ಇಲ್ಲಪ್ಪ ಭಾಳ ಒಳ್ಳೆನು ನನಗೆ ಹಂಗೆ ಮಾಡ್ತಾನೆ ನೀನು ಲೈಫು ಸೆಟ್ಲು ಮಾಡ್ತಾನೆ ಅಂತ ಹೇಳ್ದೆ ಈಗ ಆಸ್ತಿ ಎಲ್ಲನೂ ಬರಬೇಕಲ್ಲ ಅದೇನು ಮಾಡ್ಕೊತೀಯೋ ಮಾಡ್ಕ ಈಗ ಆಸ್ತಿಗೆಲ್ಲನೂ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಕೇಳಬೇಕು ಅಂತ ಅನ್ಕೊಂಡಿದ್ಯಾ ಏನು ಅನ್ಕೊಂಡಿದ್ಯಾ ಮೊದಲು ಅಪ್ಪನ ಹತ್ರ ನಮಗೂ ಆಸ್ತಿ ಬೇಕು ಅಂತ ಹೇಳ್ಬಿಟ್ಟು ಕೇಳೋದು ಕಲಿ ಇಲ್ಲ ಅಂತ ಹೇಳಿದ್ರೆ ನಮಗೇನು ಸಿಗಕ್ಕಿಲ್ಲ ಅಲ್ಲ ಎಷ್ಟು ಎಕರೆ ಆಯಿತು ಕೇಳಿ ಆದರೆ ನಮಗೂ ಒಂಚೂರು ಪಾಲು ಕೂಡ ಕೇಳು ಇಲ್ಲ ಅಂದರೆ ಅಮ್ಮ ನೀನು ಹಿಂಗೆ ಇರಬೇಕಾಯ್ತದೆ ನಾನು ಹಿಂಗೆ ಇರಬೇಕಾಯ್ತದೆ ಅವಯ್ಯನ ನೀನು ನಂದೆ ನಾನು ನೀನು ನಂದೆ ಅದಕ್ಕೆ ಸರಿಯಾದ ಶಿಕ್ಷೆ ಏನೇ ಆಯ್ತಾಯ್ತೆ ಲೇ ನನಗೆ ಗೊತ್ತಾಗಿದೆ ಇವಾಗ ಕಣ್ಲೆ ನನಗೆ ಇವಾಗಲೇ ಏನೇ ಗೊತ್ತಾಗಿದ್ದು ಹಿಂಗೆಲ್ಲನೂ ಹಿಂಗೆ ನಡೆದೈತೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲನೂ ನಂಗೆ ವಿಷಯ ಗೊತ್ತಾಗಿದ್ದೇನೆ ಇವಾಗ ನೀನು ಒಳ್ಳೆ ಸಂದ ಕೇಳ್ತಿದ್ದೀಗಲ್ಲ ನನಗೇನೋ ಎಲ್ಲ ವಿಷಯ ಗೊತ್ತು ಅಂತ ಹೇಳ್ಬಿಟ್ಟು ನೀನು ಒಳ್ಳೆ ಚೆನ್ನಾಗಿ ಹೇಳ್ತಿದ್ದೀಗ ಹೋಗತ್ತಾಗೆ ಅಲ್ಲ ಇರು ಆಯಪ್ಪಂಗೆ ಫೋನ್ ಮಾಡಿಬಿಟ್ಟು ನಾನು ಕರಿತೀನಿ ಬರ್ತಾನೆ ನಾನು ನೋಡೋಣ ಬಂದಿದ ತಕ್ಷಣ ನೈಸಾಗಿ ಕೇಳ್ತೀನಿ ಎಷ್ಟು ಎಕರೆ ಐತೆ ಏನೈತೆ ಅಂತ ಹೇಳ್ಬಿಟ್ಟು ಸರಿನಾ ಕೇಳ್ತೀನಿ ಇರು ಬಿಡಬೇಡ ಈಗಲೇ ಫೋನ್ ಹಾಕು ನೋಡ್ಲಾ ಹೆಂಗುಸ್ರು ಮಾತೆಲ್ಲನೂ ಕೇಳೋದು ಬೇಡ ಈ ಹೆಂಗುಸ್ರು ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು ಈ ಹೆಂಗುಸ್ರು ಸುಮ್ಮನೆ ಅಡದಿಡಿ ಮಾಡ್ಬಿಡ್ತಾರೆ ಈ ಹೆಂಗುಸ್ರು ನಮ್ಗೆ ಅದು ಇದು ಎಲ್ಲ ಅವಶ್ಯಕತೆ ಇಲ್ಲ ನೋಡ್ಲಾ ಈ ಕಡೆ ಐತಲ್ಲ ಬಲಗಡೆದೆಲ್ಲ ನೀನೇನಿ ತಕ ಈ ಎಡಗಡೆದೆಲ್ಲ ನಾನೇ ತಗೋತೀನಿ ಸುಮ್ಕೆ ಏನಿಯಾ ಕೊಟ್ ಅಂತ ಹೇಳ್ಬಿಟ್ಟು ಕೊಟ್ಟು ಮಾಡ್ಬಿಟ್ಟು ತಗೊಳ್ಳೋದಕ್ಕೆ ಹಿಂಗೆ ತಗೊಬಿಡೋಣ ಯಾಕೆ ಚಿಕ್ಕಪ್ಪ ಹಿಂಗೆ ಹೇಳಿದ್ರೆ ಈ ಕಡೆ ನೀರಾವರಿ ಐತಿ ಈ ಕಡೆ ನೀರಾವರಿ ಇಲ್ಲ ಬೋರ್ ಇಲ್ಲ ಅಂತನಾ ಲೋ ಹಂಗಲ್ಲ ಕಂಡ ನಾನು ದೊಡ್ಡನು ನನಗೆ ಗೊತ್ತಿರೋ ಅಷ್ಟು ನಿನಗೆ ಗೊತ್ತೈತೇನಿಲ್ಲ ನಾನು ಹೇಳ್ದಷ್ಟು ಕೇಳು ಈ ಕಡೆ ಜಮೀನು ನಾನೇ ತಗೋತೀನಿ ಆ ಕಡೆ ಜಮೀನ ನಮ್ಗೆ ಬಿಟ್ಕೊಡಿ ಪಾವಯ್ಯ ನೀವೇ ಈ ಕಡೆ ಜಮೀನ ತಗೊಳ್ಳಿ ಅಯ್ಯೋ ಭಾಗ ತಾನೆ ನೀವೇ ಹೇಳಿರಲ್ಲ ನೆಟ್ಟು ಭಾಗ ಮಾಡ್ಬೇಕು ಅಂತ ಈಗ ನೆಟ್ಟು ಭಾಗ ಮಾಡ್ತಾ ಇದೀನಿ ಈ ಕಡೆ ನೀವು ತಗೊಳ್ಳಿ ಈ ಕಡೆ ನಾವೇ ತಗೋತೀವಿ ಗಂಡಸ್ರು ಮಾತಾಡ್ಬೇಕಾರೆ ಈ ಹೆಂಗುಸ್ರುಗಳು ಅದು ಯಾಕೆ ಹಿಂಗೆ ಮುಂದೆ ತೋರಿಸ್ತಾರೋ ನಾನು ಇವನ್ ಜೊತೆ ಮಾತಾಡ್ತಾ ಇದೀನಿ ನೀನೇನು ಇದಕ್ಕೆ ಸಂಬಂಧ ಕೊಟ್ಟಳ ಇಲ್ಲ 3 ಬುಟ್ಟಳು ಅಲ್ಲ ನಮ್ಮನೆ ಇಷ್ಟಕ್ಕೆ ನಾನು ಮಾತಾಡೋದು ಬಿಟ್ಬಿಟ್ಟು ನಿಮ್ ಪರ್ಮಿಷನ್ ಕೇಳ್ಕೊಂಡು ಕುಂತ್ಕೊಳ್ಳೆ ನಾನು ಇದು ನನ್ನ ಮನೆ ನಾನು ನನ್ನ ಗಂಡ ಇಬ್ರು ಇಲ್ಲೇನೇ ಇರಬೇಕು ಸಾಯೇ ಗಂಟನ್ರೆ ಅಂತಂದ್ರಾಗ ನೀನು ಯಾವ್ದು ಕೊಟ್ಟು ಅದನ್ನು ತಗೊಂಬಿಟ್ಟು ನೀನು ಯಾವ್ದು ಕೊಟ್ಟು ಅದ್ರಂಗೆ ನಾನು ವ್ಯವಸಾಯ ಮಾಡಕ್ಕೆ ನನಗೇನು ತಲೆ ಕೆಟ್ಟೈತಾ ನ್ಯಾಯ ಅಂದರೆ ನ್ಯಾಯ ಎಲ್ಲ ಕಡೆನೂ ಸಮ ಪಾಲಾಗಬೇಕಷ್ಟೇ ಏನಿಯ ಹೇಳಿದ್ಲಲ್ಲ ನಿಮ್ಮ ಹೆಂಡ್ತಿನೇ ನೀಯ ಒಂದು ಸ್ಪೂನು ಬಿಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವಳೊಂದು ಸ್ಪೂನ್ ಬಿಡ್ಲಿಲ್ಲ ಒಂದು ಸೂಜಿನೂ ಬಿಡಕ್ಕಿಲ್ಲ ಹಂಗೆ ಪಾಲು ಹಾಕಿಸ್ತೀನಿ ಈ ಕಡೆ ನೀನು ತಕ ಈ ಕಡೆ ನಾನು ತಗೊಳಂತೆ ರೀ ಮಾತಾಡೋದೇನೈತೆ ಬರ್ರಿ ನ್ಯಾಯ ಕೂತ್ಕೊಂಡಾಗ ಮಾತಾಡೋಣ ಎಲ್ಲನೂ ಓಹೋ ಏನಿದೆ ಯಾರು ದೊಡ್ಡ ಬಡತದರಿಲ್ಲ ಇಲ್ಲಿ ಬಾಬಾ ನಾನೆಲ್ಲ ನಿಮ್ಮ ಒಳ್ಳೇದಕ್ಕೆ ಏನೇ ಹೇಳ್ದೆ ನಾನೇನ ಕೆಟ್ಟದಕ್ಕೆ ಹೇಳ್ದನಾ ಎಲ್ಲ ನಿಮ್ಮ ಒಳ್ಳೇದಕ್ಕೆ ಏನೇ ಹೇಳ್ದೆ ಏನೋ ಎಲ್ಲನೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಒಳ್ಳೇದಕ್ಕೆ ಏನೇ ಹೇಳ್ದೆ ನಿನ್ಗೇನು ಬಂದಿರೋದು ನಿನಗೆ ಸರಿ ಬಿಡು ಆಯಿತು ನೀನೇನು ತಗೊಳಕ್ಕಿಲ್ಲ ಅಂತಂದ್ರೆ ಬೇಡ ಏನೋ ಒಂದು ಆಯ್ತದೆ ಏನೋ ಒಂದಾಗಲ್ಲ ಕರೆಕ್ಟಾಗಿ ಭಾಗ ಆಯ್ತದೆ ರೀ ಬರ್ರಿ ಭಾಗ ಗಂಟ ಯಪ್ಪಂತಾಗ ಮಾತಾಡೋ ಅವಶ್ಯಕತೆ ಇಲ್ಲ ನನ್ನ ಗಂಡನ ಮತ್ತೆ ಎಲ್ಲ ನಿಂತ್ಕೊಳ್ಳೋದು ನಾನು ನಿಂತ್ಕೊಳ್ಳೋದು ಏನು ಅನ್ಕೊಬಿಟ್ಟಿದ್ದೀರಾ ನಮ್ಮ ಗಂಡನ ಮತ್ತೆ ನಿಂತ್ಕೊಬಿಡ್ತಾರೆ ಅಂತ ಅನ್ಕೊಬಿಟ್ಟಿದ್ದೀರಾ ನಮ್ಮ ಗಂಡನ ಮತ್ತೆ ನಿಂತ್ಕೊಳ್ಳೋದಂತೂ ಸಾಧ್ಯನೇ ಇಲ್ಲ ಯಾಕೆ ನಿಂತ್ಕೋತಾರೆ ನಾನು ನಿಂತ್ಕೋತೀನಿ ಮದ್ಯಕ್ಕೆ ಆಸ್ತಿ ಭಾಗ ಮಾಡ್ಬೇಕಾರೆ ನೀವು ಯಾರನ್ನ ಯಾಮರ್ಸ್ಬೋದು ನಾನು ಯಾಮರ್ಸಕ್ಕಾಗಕ್ಕಿಲ್ಲ ನೀವು ಯಾಮಾರಿದಂಗೆ ನೋಡ್ಕೊಳ್ಳಿ ಸಾಕು ನೀವು ಯಾಮರ್ಸಕ್ಕೆ ನಿಂತ್ಕೊಂಡ್ರೆ ನಾನು ಇನ್ನೂ ಚೆನ್ನಾಗಿ ಯಾಮರಿಸ್ತೀನಿ ರೀ ಬರ್ರಿ ಏನ್ ಮಕ ನೋಡ್ತಾ ಇದ್ದೀರಾ ನಡೀರಿ ಹೋಗೋಣ ಯಪ್ಪ ಇವಳಂತ ಮನೆಯಾಳಿನ ನಾನು ನೋಡೇ ಇಲ್ಲ ಇವಳದು ಎಂಥ ಮನೆಯಾಳಿ ಇವಳು ಅಂತಂದ್ರೆ 3 ಬಿಟ್ಟು ಮನೆಯಾಳಿ ಇವಳಂತೂ ನನಗಂತೂ ಇವಳು ಮಕ ನೋಡಿದ್ರೆ ನೀ ಸಾಕು ಹೋಗ್ಬಿಟ್ಟೈತೆ ನನಗಂತೂ ಏನು ಮುದ್ಯಕ್ಕೆ ಎಲ್ಲದಕ್ಕೂ ಮುದ್ಯಕ್ಕೆ ತೋರಿಸ್ತಾನೇ ಇರ್ತಾಳೆ ನಂದೆಲ್ಲಿಕ್ಲಿ ಅಂತ ಆಸ್ತಿ ಒಂದು ಭಾಗ ಆಗಲಿ ಆಮೇಕಿಂದ ನೋಡು ಆಮೇಕಿಂದ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ಹಲೋ ಹೇಳೆ ರೀ ಎಲ್ಲಿದ್ದೀರಾ ಮಂಟಕ್ಕೆ ಬರ್ಲಿಲ್ಲ ರಾತ್ರಿ ಹೋದರು ಅದು ಹೊಸಿ ಕೆಲಸ ಇತ್ತು ಅದಕ್ಕೆ ನೀ ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡು ಕುಂತೀವಿ ಯಾಕೆ ಏನು ಪೆಸಲಗಿ ಏನಾರ ಮಾಡಿದಿಗೇನೋ ಪೆಸಲಗೆ ಮಾಡಿವ್ನಿ ಬರ್ರಿ ನಿಮ್ ತಾಗೋಸಿ ಮಾತಾಡ್ಬೇಕಿತ್ತು ಅದಕ್ಕೆ ನೀ ಬರ್ರಿ ಸರಿ ಆಯ್ತು ಗೊತ್ತೀನಿ ಇವನ್ ಮಾತಾಡ್ಬೇಕಿತ್ತೆ ಇವನ ಪೆಸಲ್ಲ ಏನೋ ಪೆಸಲ್ಲೇನಿಯಾ ಬರ್ರಿ ನಿಮ್ ತಾಗೋಸಿ ಮಾತಾಡ್ಬೇಕು ನಾನು ಈಗ್ಲೇ ಬಂದೆ
ನಾನು ಬಂಗಾರ ಮುಂತಾಗ ಮಾತ್ರ ನೆಮ್ಮದಿ ಇರೋಕ್ಕಿಲ್ಲ, ಆದರೆ ಇಲ್ಲಂತೂ ನೆಮ್ಮದಿ ಇರ್ತದಲ್ಲ ಸಾಕು, ನೆಮ್ಮದಿಯಾಗಿ ಇದ್ಬಿಡ್ಬೋದು. ಆ ಬಂಗಾರ ಮುಂತಾಗಂತೂ ಒಂದು ಚೂರೂ ನೆಮ್ಮದಿ ಇರೋಕ್ಕಿಲ್ಲ. ನನ್ನ ಎಳ್ಳೆ ಹೆಣ್ತಿನಿ ಎಷ್ಟೋ ವಾಸಿ. ಅಪ್ಪ ಏನೋ ಒಂಚೂರು ನೈಸ್ ಮಾಡಿದ ತಕ್ಷಣ ಅಯ್ಯೋ ಬಿಡು ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ಆಗ್ಬೇಡ ಸರಿನಾ. ನೈಸ್ ಮಾಡ್ತಾನವಯ್ಯ. ಇಲ್ಲ ನನಗೆ ಬೇಕೇ ಬೇಕು ಅಂತ ಕುಂತ್ಕ. ನೋಡಮ್ಮ, ಆಸ್ತಿ ತಗೊಳ್ಳೋದಕ್ಕೆ ನಾವು ಯಾವ ಮಟ್ಟಕ್ಕೆ ಇಳಿದ್ರೂ ಸರಿ, ಆಸ್ತಿ ತಗೋಬೇಕು ಅಂದರೆ ತಗೋಬೇಕಷ್ಟೇ ಏನಿಯಾ. ಇಷ್ಟು ದಿನ ನೀನು ಇಷ್ಟು ವರ್ಷ ನೀನು ಮರ್ಯಾದಿನಾಗಿದೆಯಾ, ನಿಂಗೆ ಏನು ಬೇಕು ಆಸ್ತಿ ಒಂದು ಬೇಕಷ್ಟೇ ಏನಿಯಾ. ನೈಸ ಕೇಳು, ನಂಗೆ ಆಸ್ತಿ ಬೇಕು, ನನಗೊಂದು 2 ಎಕರೆ ಕೊಡು ಅಂತ ಹೇಳ್ಬಿಟ್ಟು. ಕಮ್ಮಿ ಅಂತೂ ಕೇಳಕ್ಕೆ ಹೋಗ್ಬೇಡ. ಇಷ್ಟು ದಿನ ಸಂಸಾರ ಮಾಡಿರೋದಕ್ಕೆ ಅಪ್ಪನ ಜೊತೆ ನಿಂಗೆ ಏನು ಸಿಗಲಿಲ್ಲ ಅಂತಂದ್ರೆ ಹೆಂಗೆ ಹೇಳು? ಒಂದು ಸ್ವಂತ ಮನೆ ಇಲ್ಲ ಏನಿಲ್ಲ, ಹೆಂಗೆ ಹೇಳು ನಿನ್ನ ಕತೆ? ಕೇಳ್ತೀನಿ ಬಿಡೆ, ನನಗೂ ಬುದ್ಧಿ ಐತೆ, ಎಲ್ಲ ಕಳ್ಕೊಂಡು ಕುಂತ್ಕೊಳಕಾಯ್ತದ, ನನಗೂ ಎಲ್ಲ ಥರ ಬುದ್ಧಿನೂ ಐತೆ, ನಾನು ಕೇಳ್ತೀನಿ. ಟೇಮ್ ಬರಲಿ ಅಂತ ಕಾಯ್ತಾ ಇದ್ದೆ. ನಾನು ಹೇಳಿದ್ದೆ ಜಮೀನು ಭಾಗ ಮಾಡ್ಕೋಬೇಕಾದ್ರೆ ಹೇಳಿ ನನಗೂ 1 ಎಕರೆನೇ ಇಷ್ಟನ್ನ ಕೊಡಿ ಅಂತ ಹೇಳ್ಬಿಟ್ಟು. ಆಯಿತು ಅಂತ ಹೇಳ್ಬಿಟ್ಟು ಹೇಳ್ದನು, ಕೊಟ್ಟಿರಲಿಲ್ಲ ಅಂತಲ್ಲ, ಹೇಳೇ ಇರಲಿಲ್ಲ ನನಗೆ. ಇವಾಗ ಏನೇ ಗೊತ್ತಾಗಿದ್ದು, ಇವಾಗನ ಗೊತ್ತಾಯ್ತಲ್ಲ, ಸುಮ್ಕೆ ಇರು, ಕೇಳು. ಓ ಏನೇ ಏನು ಪೆಸಲ್ ಮಾಡಿದ್ಯಾ ಅಂತ ಅನಿಸ್ತದೆ. ಹಾ ಗಮ 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 ಅಂತ ವಾಸನೆ ಬೇರೆ ಗೊತ್ತೈತೆ. ಏನು ಮಾಡಿದ್ಯಾ? ಏನೇ ಪೆಸಲ್ಲು? ಯಾಕೆ ಮಕ್ಕ ನೋಡ್ತಾ ಇದ್ದೀರಾ? ಏನಾಯ್ತು? ಪೆಸಲ್ ಮನೆ ಆಳ್ ಬಿದ್ದೋಗ್ಲಿ. ಪೆಸಲ್ ಅಂತೆ ಪೆಸಲು. ಆಸ್ತಿ ಎಲ್ಲ ಭಾಗ ಮಾಡ್ಕೊತಾ ಇದ್ದೀರಂತೆ. ಓ ಆದ ನೆನ್ನೆ ಇನ್ನೂ ಮಾತಾಡ್ಕೊಂಡ್ವಿ. ಆಸ್ತಿ ಎಲ್ಲನೂ ಭಾಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ತಾನೇ ಎಲ್ಲ ಮಾತಾಡಿದ್ದಾಯ್ತು. ಈಗ ಆಸ್ತಿ ಎಲ್ಲ ಭಾಗ ಮಾಡ್ಕೋಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿದ್ದಾಯ್ತು. ಇನ್ನೇನಿದ್ರು ಇವಾಗ ಆಸ್ತಿ ಎಲ್ಲನೂ ಭಾಗ ಮಾಡ್ಕೋಬೇಕು ಅಷ್ಟೇ ಏನಿಯ. ಅಯ್ಯೋ ಆ ಪೊದ್ದಿ ನಾವು ಹೇಳ್ದಂಗೆ ಒಪ್ಪೋದೇ ಇಲ್ಲ ಪೊದ್ದಿ. ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಕಿತ್ತಾಡ್ತಾನೇ ಇತ್ತಾಳೆ ಏನಾರ ಒಂದೊಂದು ವಿಚಾರಕ್ಕೆ. ನನಗೂ ಸಾಕು ಹೋಗ್ಬಿಟ್ಟೈತೆ. ನನಗೂ ಬರೀ ಕಿತ್ತಾಡದೆ. ಅಯ್ಯೋ ಏನು ಮಾಡೋದು, ಏನು ಕತೆ ಹೋಗತ್ತೆ, ತಲೆ ಕೆಟ್ಟೋಗ್ಬಿಡ್ತದೆ. ಸರಿ, ಎಲ್ಲನೂ ಸರಿ. ಇವಾಗ ಹೆಂಗೋ ಆಸ್ತಿ ಪಾಸ್ತಿ ಪಾಲ್ ಮಾಡ್ಕೊಂಡು ಆಸ್ತಿ ಪಾಸ್ತಿ ಇಟ್ಕೊಂಡು ನೀವು ಸಂದಾಕಿದ್ದೀರಲ್ಲ, ಇವಾಗ ಹೇಳಿ ನನಗೆ ಅಂತ ಹೇಳ್ಬಿಟ್ಟು ಏನು ಕೊಟ್ಟಿರೆ ಅವತ್ತು ಹೇಳಿದ್ರಿ ಆಸ್ತಿ ಭಾಗ ಮಾಡ್ಬೇಕಾದ್ರೆ ಹೇಳ್ತೀನಿ, ನಿನ್ಗೂ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಈಗ ಆಸ್ತಿ ಎಲ್ಲನೂ ಇದಾಯ್ತಾಯ್ತಲ್ಲ, ಇವಾಗ ಏನು ಕೊಟ್ಟಿರಾ ಹೇಳಿ, ಏನು ಕೊಟ್ಬಿಟ್ಟು ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನನಗೂ ಒಂದು 2 ಎಕರೆನೂ ಜಮೀನು ಬೇಕು ನನಗೂ. ಲೇ ಇದ್ದಕ್ಕಿದ್ದಂಗೆ ನೀವು 1 ಎಕರೆ 2 ಎಕರೆ ಜಮೀನು ಬೇಕು ಅಂತಂದ್ರೆ ಎಲ್ಲ ನನ್ನ ಹೆಂಡ್ರ ಮುಂದೆ ನೀವು ಭಾಗ ನಡೀತದೆ. ಭಾಗ ನಡೆದಾಗ ಇವಾಗ ಆ ಜಮೀನೆಲ್ಲನೂ ವ್ಯವಸ್ಥೆ ಮಾರಬೇಕು ಅಂತ ಅನ್ಕೊಂಡವಳೆ. ಈಗ ಮಾರ್ಕೊಂಡು ಅದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಇಂಥ ಟೈಮಾಗ ನಾನು ಇವಾಗ ಹಂಗೆ ಕೊಡು ಹಿಂಗೆ ಕೊಡು ಅಂತ ಕೇಳಿದ್ರೆ ಹೆಂಗಿರ್ತದೆ ಹೇಳು? ಅಲ್ಲ, ದುಡ್ಡು ಕಾಸು ಬೇಕಾದ್ರೆ ಮಾಡ್ಬೋದು. ಈಗ ಜಮೀನೇ ನೀವು 1 ಎಕರೆ 2 ಎಕರೆ ಕೊಡಬೇಕು ಅಂತಂದ್ರೆ ಕಷ್ಟ ಆಗಕ್ಕಿಲ್ವಾ? ಮತ್ತೆ ನಮ್ಮ ಅಮ್ಮನ ಮದುವೆ ಮಾಡ್ಕೊಬಿಟ್ಟು ಸಾಕ್ತೀನಿ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಹಿಂಗೆಲ್ಲ ಮೋಸ ಯಾಕೆ ಮಾಡ್ಬೇಕು ನೀವು? ಸಾಕ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಏನೈತೆ? ಸಾಕ್ತಾರೆ. ಏನು ಸಾಕ್ತೀರಾ ನೀವಂತಂದ್ರೆ? ನೀವು ಸಾಕೋದು ನಾನು ಕಂಡಿಲ್ವಾ? ಏನು ಸಾಕಬೇಕು ಅಂತ ಅನ್ಕೊಂಡಿದ್ದೀರಾ ಹೇಳಿ? ನೋಡಿ, ನನಗಿದೆಲ್ಲನೂ ನನಗೆ ಗೊತ್ತಿಲ್ಲ, ನನಗೆ ಅದು ಬೇಕಾಗೋನ್ವೇ ಇಲ್ಲ. ನೋಡಿ, 2 ಎಕರೆ ಜಮೀನು ನಮಗೂ ಕೊಡಲೇಬೇಕು. ಯಾಕೆ? ನಮ್ಮ ಅಮ್ಮನ ಮದುವೆ ಮಾಡ್ಕೊಂಡಿಲ್ವಾ? ನಮ್ಮ ಅಮ್ಮನ ಜೊತೆ ಸಂಸಾರ ಮಾಡಿಲ್ವಾ? ಇಲ್ಲಿ ಗಂಟೆ ಏನಾದ್ರೂ ನಿಮ್ಮ ಹೆಂಡತಿ ಗೊತ್ತಾಗಂಗೆ ಮಾಡಿದೀವ ನಾವು? ಎಲ್ಲೋ ಒಂದು ಮೂಲೆನಾಗೆ ಅಮ್ಮಿಕೊಂಡು ಬಿದ್ದಿರಲಿಲ್ವಾ? ಇವಾಗ ನೀವು ಕೊಡೋಕ್ಕಿಲ್ಲ ಅಂತಂದ್ರೆ ನಮಗೋಸ್ಕರ ಒಂದು ಆಸ್ತಿ ಪಾಸ್ತಿ ಮಾಡಿದ್ದೀರಾ? ಏನು ಮಾಡಿದ್ದೀರಾ? ಎಲ್ಲ ಒಂಚೂರು ಒಡವೆ ಒಂಚೂರು ಕೊಡ್ಸಿದ್ದೀರಾ, ಅಷ್ಟು ಬಿಟ್ರೆ ಏನು ಉಣ್ಣಕ್ಕೆ ತಂದು ಹಾಕಿದ್ದೀರಾ. ಮತ್ತು ನಿಮ್ಗೆ ಏನಾನ ಆದರೆ ನಮ್ಮ ಜೀವನ ಹೆಂಗೆ? ಈಗ ನಿಮ್ಗೇನೇ ಈಗ ಇವಾಗಿರೋರು ಇವಾಗಿಲ್ಲ, ಎಲ್ಲ ಒಯ್ತಾವ್ರೆ. ಅಂತಂದ್ರೆ ಏನೋ ನಿಮ್ಗೆ ಹೆಚ್ಚಿಗೆ ಕಮ್ಮಿ ಆದರೆ ನಂದು ನಮ್ಮ ಅಮ್ಮನ ಗತಿ ಏನಾಗಬೇಕು? ನನ್ನ ಮಗಳು ಸರಿಯಾಗಿರೋ ಕ್ವಶನ್ ಕೇಳ್ತಾವಳೆ. ಈಗ ಹೇಳ್ರಿ ಉತ್ತರನ. ನಿಮ್ಗೆ ಏನೋ ಹೆಚ್ಚು ಕಮ್ಮಿ ಆದರೆ ನಮ್ಮನ್ನ ಯಾರು ನೋಡ್ಕೋತಾರೆ? ನಿಮ್ಮಂತಾನೆ ನಾವು ನಂಬ್ಕೊಂಡು ಇಷ್ಟು ದಿನ ಇರೋದು. ಈಗ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಯ್ಯೋ ನಿನಗೆ ಯಾಕೆ ಅರ್ಥ ಆಯ್ತಿಲ್ವೇ? ಮನೆ ಫ್ಯಾಮಿಲಿ ಆಸ್ತಿಯ ಕೊಡೋಕಾಯ್ತದ? ನನ್ನ ಮಗ ಅವನೇ, ನನ್ನ ಹೆಣ್ಮಕ್ಳು ಇಬ್ಬರು ಅವ್ರೆ, ಅವರೆಲ್ಲ ಕೇಳೋಕ್ಕಿಲ್ವ ಯಾರು ಕೊಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಾನೇನು ಎಲ್ಲ ಕೊಟ್ಬಿಡೋಕಾಯ್ತದ? ನೀನೇ ಹೇಳು, ಕೊಟ್ಬಿಟ್ಟು ಕುಂತ್ಕೊಳ್ಳೋಕಾಯ್ತದ? ನೀನು ಯಾಕೆ ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದೀಗ? ನೋಡು, ಒಂದು ಟೈಮ್ ಬರ್ತದೆ, ನಾನು ಬೇಕಾದ್ರೆ ನಿಮಗೆ ಕಾಸು ಗೀಸು ಎಲ್ಲ ಅರೇಂಜ್ ಮಾಡ್ಬಿಟ್ಟು ಬೇರೆ ಕಡೆ ಜಮೀನು ತೆಕ್ಕೊಡ್ತೀನಿ. ಅಲ್ಲಿ ಗಂಟ ನೀನು ಏನೂ ಮಾತಾಡೋಕೆ ಹೋಗ್ಬೇಡ. ನೀನು ಸುಮ್ಕಿರ್, ನೀನು ಟೈಮ್ ಎಲ್ಲದಕ್ಕೂ ಒಂದು ಟೈಮ್ ಬರ್ತದೆ. ಏನು ಬರಕಿಲ್ಲ, ಟೈಮು ಏನು ಬರಕಿಲ್ಲ. ನಿಮ್ಮ ಮಾತುಗಳನ್ನೆಲ್ಲ ನಂಬ್ಕೊಂಡು ಇಲ್ಲಿ ಗಂಟ ಸುಮ್ಮನಿದ್ವಿ, ಇನ್ಮೇಲೆ ಸುಮ್ಮನಿರ್ತೀವಿ ಅಂತ ಅನ್ಕೊಬಿಟ್ರೆ ನನಗಂತೂ ಸುಮ್ಮನಿರ ಅಂತ ಇದೇ ಇಲ್ಲ ನನಗೆ. ನಾನು ಸುಮ್ಮನೆ ಇರೋದಿಲ್ಲ. ನಾನು ನೋಡಿ, ನಾನು ಹೇಳೋದು ಒಂದೇನೆಯ, ನಾನು ಅದೆಲ್ಲನೂ ಗೊತ್ತಿಲ್ಲ, ನನಗೇನು ಬೇಕಾಗೋನ್ವೇ ಇಲ್ಲ ನನಗಂತೂ. ನೋಡಿ, ಒಂದೇನೆಯ ಕೇಳೋದು ನನಗೆ ಗೊತ್ತಿಲ್ಲ ಅದೆಲ್ಲನೂ. ನನಗೆ 2 ಎಕರೆ ಜಮೀನು ಬೇಕೇ ಬೇಕು. ಇಷ್ಟು ದಿನ ಬಾಯಿ ಮುಚ್ಕೊಂಡು ಕುಂತ್ಕೊಂಡಾಗ ಇನ್ಮೇಲೆಲ್ಲ ಬಾಯಿ ಮುಚ್ಕೊಂಡು ಕುಂತ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಆಗಕ್ಕಿಲ್ಲ. ಹಂಗಂತ ಇವಾಗ ನಮ್ಮಿಬ್ರು ವಿಷಯ ಬಂಗಾರಿಗೆ ಗೊತ್ತಾಗ್ಬಿಡ್ತು ಅಂದ್ರೆ ಸುಮ್ಮನೆ ಬಿಡ್ತಾಳ ಅವಳು? ಜುಟ್ಟು ಹಿಡ್ಕೊಂಡು ಹೊಡಿಯಕ್ಕಿಲ್ವಾ? ಇವಳು ಹೆಂಗೆ ಹೇಳ್ತಿದ್ಯಾ ನೋಡಿ ನೀನು. ಇಷ್ಟೊಂದು ಭಯ ಇರೋನು ಮತ್ತು ನಾನು ಏನಕ್ಕೆ ಮದುವೆ ಮಾಡ್ಕೋಬೇಕಿತ್ತು? ಇಲ್ಲ, ಬಂಗಾರಿತಾಗ ನಂಗೆ ಯಾವುದೇ ನೆಮ್ಮದಿ ಇಲ್ಲ, ಆ ಬಂಗಾರಿಗೆ ಡೈವರ್ಸ್ ಕೊಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಇಲ್ಲಿ ಗಂಟ ಬಂಗಾರಿಗೆ ಡೈವರ್ಸು ಕೊಟ್ಟಿಲ್ಲ, ಮಣ್ಣು ಮಸಿ ಏನೂ ಮಾಡಿಲ್ಲ. ಏನು ಮಾಡಿದೆ ನೀನು? ಏನಾರ ಮಾಡಿದ್ಯಾ ಹೇಳು? ಏನೇನು ಮಾಡಿಲ್ಲ ನೀನಂತೂ. ಅವಳಿಗೆ ಡೈವರ್ಸ್ ಕೊಟ್ಬಿಡು, ಇಲ್ಲ ಅಂದರೆ ನಾನು ನೀನೇನೇ ನೆಮ್ಮದಿಗಿರೋಣ. ಅದು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನಗೆ 2 ಎಕರೆ ಆಸ್ತಿ ಅಂತೂ ಬೇಕೇ ಬೇಕು, ಅಷ್ಟೇ ಏನೇ ಕೇಳೋದು. ಬಿಟ್ರೆ ನಾನಂತೂ ಇನ್ನೇನೂ ಕೇಳೋಕ್ಕಿಲ್ಲ. ನನಗಿತೆ ಸೋಲ ಅಂತ ಹೆಂಗ್ಸೇ ಅಲ್ಲ ನಾನಂತೂ. ಬೇಕು ಅಂದರೆ ಬೇಕು ನನಗೆ. ಲೇ, ನಂಗೆ ಹೊಸಿ ಟೈಮ್ ಕೊಡು ನನಗೆ. ನೀನು ಬೇಕೇ ಬೇಕು ಅಂತ ಹಠ ಮಾಡ್ಕೊಂಡು ಕುಂತ್ಕೊಂಡ್ಬಿಟ್ಟು ತಕ್ಷಣ ಅಲ್ಲಿ ಕೊಡೋಕ್ಕಾಗಕ್ಕಿಲ್ಲ. ಇನ್ನು ನಾಳೆಗೆ ಏನೇನಾಯ್ತದೋ, ಅಯ್ಯೋ ದೇವ್ರೇ. ಇರಾ ಜಮೀನಾಗ ಏನೇ ಹೊಡೆದಾಡ್ಕೊಂಡು ಜಮೀನು ಬೇರೆ ಮಾರ್ಬಿಟ್ಟು ಮಗಳು ಬೇರೆ ಅರ್ಧ ಕೆಜಿ ಬಂಗಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಬೇರೆ ಮಾಡವ್ರೆ. ಅಯ್ಯೋ ಹೆಣ್ಮಕ್ಳಿಗೆ ಇಬ್ರಿಗೂ ಅರ್ಧ ಕೆಜಿ ಬಂಗಾರ ಕೊಟ್ರೆ ನಾನೇನು ಮಣ್ಣು ಇಕ್ಕಂಡ್ಲ? ನನಗೂ ಅರ್ಧ ಕೆಜಿ ಬಂಗಾರ ಬೇಕೇ ಬೇಕು. ಯಾಕೆ? ನಾನೇ ನಿಮ್ಮ ಮಗಳಲ್ವಾ?
ಹ್ಞೂ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಕ್ತಿದ್ರೆ ಆ ಹೆಣ್ಮಗಳು ಥರ ಮಕ್ಳ ಥರನೇ ಈ ಮಗಳು ತಾನೇ ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ರನ್ನ ಮಾತ್ರ ಕೋಟ್ಯಾಧೀಶರು ಮನೆ ಕೊಟ್ಬಿಟ್ಟು ಮದುವೆ ಮಾಡಿದ್ದೀರಾ, ಕೊಟ್ಟು ಇರಂಗೆ ಮಾಡ್ಬಿಟ್ಟಿದ್ದೀರಾ. ನಮ್ಗೆ ಏನು ಮಾಡಿದ್ದೀರಾ ನೀವು? ನನ್ನ ಮಗಳಿಗೂ ಅರ್ಧ ಕೆಜಿ ಬಂಗಾರ ಕೊಟ್ಟು 2 ಎಕರೆ ಜಮೀನು ಕೊಡಿ, ಇದಕ್ಕೂ ಶಾನೆ ನಾವೇನೇನು ಕೇಳೋದಿಲ್ಲ. ಆಮೇಲೆ ನಿಮ್ಗೆ ಸತ್ರೂ ನಾವು ಆರಾಮಾಗಿ ಬದುಕಿರ್ತೀವಿ. ಒಂದೇ ಕಿತ್ತ ಹೊಗೆ ಹಾಕ್ಸ್ಬಿಡಿ ಅತ್ತಾಗೆ, ಎಲ್ಲ ಸೇರ್ಕೊಂಡು ಹೊಗೆ ಹಾಕ್ಸ್ಬಿಡಿ. ಹೆಂಗೆ ಹೇಳ್ತೀರಾ ನೀವು ಅಂತ ಹೇಳಿದ್ರೆ ಅಯ್ಯೋ ಹಾಳು ಬಿದ್ದೋಗ್ಲಿ ಬಿಡು. ನಾನು ಏನೋ ಪ್ರಯತ್ನ ಮಾಡ್ತೀನಿ ಸರಿನಾ. ಜಮೀನೆಲ್ಲ ಇಲ್ಲಿ ಕೊಡ್ಸಕ್ಕಾಗಲ್ಲ ಅಂದರೆ ದುಡ್ಡು ಹೊಡ್ಕೊಂಬಿಟ್ಟು ಬಂದು ಬೇರೆ ಕಡೆನ ಕೊಡಿಸ್ತೀನಿ. ನೀನು ಸುಮ್ಕಿರು, ನೀನು ಹಂಗೆ ಹಿಂಗೆ ಅಂತ ಇದು ಮಾಡಕ್ಕೆ ಬರ್ಬೇಡ. ನೀನು ಹೆಂಗೋ ಮಾಡ್ಬಿಟ್ಟು ಜಮೀನು ಎಲ್ಲ ಹೊಡೆದ್ರೆ ಆಯ್ತಲ್ಲ, ನೀನು ಅದನ್ನೇ ಇದು ಮಾಡ್ಕೊಂಡು ಕುಂತ್ಕೊಬೇಡ ನೀನು. ಈಗಲೇ ಹೇಳಿದ್ದೀನಿ ನೋಡು. ಸುಮ್ಮನೆ ಈಗ ಮಾತಾಡೋಕ್ಕಾಗಲ್ಲ, ನನಗೂ ಟೈಮ್ ಇಲ್ಲ. ಆಸ್ತಿ ಬಾಗೋ ಟೈಮ್ ಇಲ್ಲ ಅಂದರೆ ಬಂದ್ಬಿಟ್ಟೈತೆ. ಅದೆಲ್ಲ ಕುಂತ್ಕೊಂಡು ಮನೆ ತಾಗ ನಿಂತ್ಕೊಂಡು ನೋಡ್ಕೋಬೇಕು ಎಲ್ಲನೂ ನಾನೇನಿಯಾ. ಸರಿ ನಾನಿನ್ನು ಹೋಯ್ತೀನಿ. ನೀವೇನಾದ್ರೂ ನಮಗೆ ಕರೆಕ್ಟಾಗೆಲ್ಲ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವೇ ಬಂದ್ಬಿಟ್ಟು ಇಸ್ಕೋಬೇಕಾಯ್ತದೆ. ಅಯ್ಯೋ 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 ಅಂತ ಕೆಲಸ ಮಾಡ್ಬಿಟ್ಟಿರ. ಆಮೇಕಿಂದ ನಾನು ಎಂಡ್ರನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತಾಳೆ ಅಷ್ಟೇ ಏನಿಯಾ. ಯಾಕೆ ಬೇಕು? ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ಸುಮ್ಕಿರಿ. ಏನೋ ಒಂದು ವ್ಯವಸ್ಥೆ ಅಲ್ಲ, ಸರಿಯಾಗಿ ಏನಿಯಾ ಮಾಡಿ ಅಷ್ಟೇನೆ. ಹೋಗ್ಬಿಟ್ಟು ಅದೇನಾಯ್ತದೋ ತೀರ್ಮಾನ ಮಾಡ್ಕೊಂಬಿಟ್ಟು ಬನ್ನಿ ಹೋಗಿ. ನಾನು ನೀನು ಹೇಳ್ದಂಗೆ ಏನಿಯಾ ಕೇಳಲಿಲ್ಲ ಅಂತಂದ್ರೆ ಯಾರು ಕೊಡೋಕ್ಕಿಲ್ಲ ಕಣಮ್ಮ, ಕಿತ್ಕೊಂತ ಇರ್ಬೇಕಷ್ಟೇ ಏನಿಯಾ. ಕೇಳ್ಕೊಂಡು ಕುಂತ್ಕ. ಇಷ್ಟು ದಿನ ಏನು ಕೊಡಿಸ್ಕೊಂಡಿದ್ಯಾ ನೀನು? ನೀನು ಕತ್ತಾಗಿರೋದೊಂದು ಸರ, ನನ್ನ ಕತ್ತಾಗಿರೋದೊಂದು ಚೈನು ಬಿಟ್ರೆ ಇವಾಗ ಏನು ಕೊಡ್ಸವನೆ? ಬಂದು ಬಿಟ್ಟು ಸೇವೆ ಮಾಡಿಸ್ಕೊಂಡು ಹೋಗಿಲ್ವಾ? ಅದಕ್ಕೆ ಎಪ್ಪನ ಕಂಡ್ರೆ ನನಗೆ ಆಗಿಲ್ಲ. ಅಪ್ಪ ಅಂತ ಹೇಳ್ಕೊಬಾರ್ದಂತೆ. ಇಂಥ ಬಾಳೆ ಯಾರಿಗೆ ಬೇಕು? ಹೆಣ್ಮಗಿಗೆ ಇಷ್ಟ ಆಯ್ತದೆ ಇಂಥ ಬಾಳೆ ಹೇಳು? ಅಪ್ಪ ಅಂತ ಹೇಳ್ಕೊಬಾರ್ದು, ಆಸ್ತಿ ಕೊಡೋಕ್ಕಿಲ್ವಂತೆ, ಏನು ಕೊಡೋಕ್ಕಿಲ್ವಂತೆ. ಮತ್ತೆ ಏನಕ್ಕೆ ಮದುವೆ ಮಾಡ್ಕೊಂಡೆ ನೀನು ಅಯ್ಯನ? ಕದ್ದು ಮುಚ್ಚಿ ಏನೋ ದೊಡ್ಡದಾಗಿ ಇಡ್ರಿಸ್ತಾನೆ ಅಂತ ಹೇಳ್ಬಿಟ್ಟು ಊಟಕ್ಕೆ ತಂದಾಕ್ದಂಗೆ ನಾಯಿಗೆ ತಂದಾಕ್ತಾವನೆ. ನಾವೆಲ್ಲ ಹೋಗ್ಬಿಟ್ಟು 10,000 ರೂಪಾಯಿ ಕೆಲಸ ಮಾಡಿದ್ರು ಆರಾಮಾಗಿ ಜೀವನ ಮಾಡ್ತಾ ಇದ್ವಿ ನಾವು. ಇಂಥ ಬಾಳೆ ಯಾಕಮ್ಮ ಬೇಕು ನಮಗೆ? ಅಯ್ಯೋ ಮಗಳೇ, ಆಯಿತು ಇವಾಗ ನೀನು ಹೇಳ್ದಂಗೆ ಮಾಡ್ತಿದ್ದೀನಿ, ಸುಮ್ಕಿರು. ನನಗೆ ಮೊದಲೆಲ್ಲ ಗೊತ್ತಾಯ್ತಿರಲಿಲ್ಲ ಕಣಮ್ಮಿ, ನಾವು ನಿಮ್ಮಷ್ಟು ಓದಿಲ್ಲ, ನಮಗೆ ನಿಮ್ಮಷ್ಟು ಏನೂ ಗೊತ್ತಿಲ್ಲ. ಸುಮ್ಮನೆ ಏನೇ ಯಾಕೆ ಇದು ಮಾಡ್ತೀಗೆ? ನನಗೆ ಮೊದಲೆಲ್ಲ ಅಷ್ಟೊಂದೆಲ್ಲನೂ ಏನೂ ಗೊತ್ತಾಯ್ತಿರಲಿಲ್ಲ. ನಿಮ್ಮ ಕಾಲದವ್ರಿಗಾದ್ರೆ ಬುದ್ಧಿ ಇರ್ತದೆ, ನಮ್ಗೇನು ಬುದ್ಧಿ ಇರ್ತದೆ ಹೇಳು? ನಮ್ಗೆ ಗೊತ್ತು ಏನು ಬುದ್ಧಿ ಇಲ್ಲ ನಮ್ಗಂತೂ. ಸುಮ್ಕಿರು. ನೀನೇನು ಇದು ಮಾಡ್ಕೊಂಡು ಇದು ಮಾಡೋಕೆ ಹೋಗ್ಬೇಡ. ಈಗ ಕೇಳಿದ್ದೀನಿ ತಾನೇ, ಕೊಡಲಿಲ್ಲ ಅಂದರೆ ಮುಂದೆ ನೀನು ಏನು ಮಾಡಬೇಕು ಅಂತ ಅದನ್ನು ಮಾಡ್ತೀನಿ ಬಿಡು. ಸರಿ ಆಯಿತು. ನಾನು ಇನ್ಮೇಲೆ ಧೈರ್ಯ ಮಾಡಬೇಕು. ಇವ ಹಿಂಗೆ ಎದ್ರಕೊಂಡು ಕುಂತ್ಕೊಂಡ್ರೆ ನನಗೆ ಗೊತ್ತು ಏನೂ ಸಿಗಾಕಿಲ್ಲ. ಹಿಂಗೇನೇ ಸಾಯ್ಬೇಕಾಯ್ತದೆ ಅಷ್ಟೇ ಏನಿಯಾ.